ಸ್ನೇಹಿತರೆ, ಪ್ರಾಣಿಗಳಲ್ಲಿ ಗೋವಿಗಿಂತ ಅತ್ಯಂತ ಪವಿತ್ರವಾದ ಮತ್ತೊಂದು ಪ್ರಾಣಿ ಇರುವುದಿಲ್ಲ. ಗಾವಃ ಪವಿತ್ರಾಃ ಪುಣ್ಯಾಶ್ಚ ಪಾವನಂ ಪರಮಂ ಮಹತ್. ಗೋವನ್ನು ನಿತ್ಯವೂ ಪೂಜಿಸುವುದರಿಂದ ಕನ್ಯೆಯರು ಸುಂದರ ಯೋಗ್ಯನಾದ ಪತಿಯನ್ನು ಹೊಂದುವರು. ಗೋವುಗಳು ಭಾರತೀಯರಿಗೆ ತಾಯಿಗಿಂತ ಮಿಗಿಲಾದುದು. ಗೋವಿಗಿಂತ ಧರ್ಮ ಬುದ್ಧಿ ಪ್ರಾಣಿ ಇನ್ನೊಂದಿಲ್ಲ. ಗೋವುಗಳು ಗೋಪಾಲಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿದ್ದು, ಗೋ ಸೇವೆಯಿಂದ ಗೋಪಾಲಕೃಷ್ಣನ ಸೇವೆಯನ್ನು ಸಲ್ಲಿಸಿದಂತಾಗುತ್ತದೆ. ನಿಸ್ವಾರ್ಥದ ಮೂರ್ತಿ ಎಂದರೆ ಗೋವು. ಅವುಗಳ ಋಣ ಪರಿಹಾರವೇ ಗೋಪೂಜೆ. ಗೋವಿನಲ್ಲಿ ಸಮಸ್ತ ದೇವತೆಗಳು ಸನ್ನಿಹಿತರಾಗಿರುವರು. ಗೋವಿನ ಸಗಣಿಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಸನ್ನಿಹಿತಳಾಗಿರುವಳು. ಹೃಷ್ಟ ಪುಷ್ಟ ಮಹಾಲಕ್ಷ್ಮಿ ಗೋಮಯೇ ಸಂಸ್ಥಿತ ಸದಾ. ಗೋಮೂತ್ರದಲ್ಲಾದರೂ ಸಾಕ್ಷಾತ್ ಗಂಗೆಯೇ ಇರುವಳು. ಗೋವಿಗೆ ಮಾತೆಯ ಸ್ಥಾನ ನೀಡಿರುವುದು ಋಗ್ವೇದದಲ್ಲಿ ಕಂಡು ಬಂದಿದೆ. ಮಾತಾ ರುದ್ರಾಣಾಂ ದುಹಿತ ವಸೂನಾಂ ಸ್ವಸ ಆದಿತ್ಯಾನಾಂ ಅಮೃತಸ್ಯ ನಾಭಿಹಿ. ಬ್ರಾಹ್ಮಣ ಹಾಗೂ ಗೋವಿನ ಮೂಲ ಒಂದೇ ಆಗಿದ್ದು, ಬ್ರಹ್ಮದೇವರು ಬ್ರಾಹ್ಮಣ ದೇನು ಎಂದು ಎರಡು ಕುಲವನ್ನಾಗಿ ಮಾಡಿದರಂತೆ. ಇದರಿಂದ ಒಂದರಲ್ಲಿ ಮಂತ್ರಗಳನ್ನು ಇನ್ನೊಂದರಲ್ಲಿ ಹವಿಸ್ಸನ್ನು ಇಟ್ಟರಂತೆ. ಬ್ರಾಹ್ಮಣ ಪೂಜೆ, ಅಗ್ನಿ ಪೂಜೆ, ನವನೀತ ಪೂಜೆ, ಜಲಪೂಜೆ ಮೊದಲಾದ 7 ಪೂಜೆಗಳಲ್ಲಿ ನವನೀತ ಪೂಜೆಯೇ ಗೋಪೂಜೆ. ಈ ಪೂಜೆಗಳಿಂದ ಆಯುರಾರೋಗ್ಯ ಪ್ರಾಪ್ತವಾಗುತ್ತದೆ. ಗೋವಿನ ಸಗಣಿ, ಗಂಜಲ, ಹಾಲು, ಮೊಸರು, ಬೆಣ್ಣೆಗಳ ಸಂಯೋಗದಿಂದ ಪಂಚಗವ್ಯವಾಗುತ್ತದೆ. ಇದನ್ನು ಪ್ರಾಶನ ಮಾಡಿದರೆ ಪಾಪ ಪರಿಹಾರ. ಗೋವಿಗೆ ಅಂಕಿತ ನೀಡಲೆಂದೇ ಶ್ರೀಕೃಷ್ಣನು ಗೋಪಾಲಕನಾದನು. ಪ್ರತಿದಿನ ಗೋಗ್ರಾಸಕ್ಕಾಗಿ ಅನ್ನ, ಹಿಂಡಿ, ಬೂಸ ಮೊದಲಾದವುಗಳನ್ನು ಗವಾಂತರ್ಯಾಮಿ ಗೋಪಾಲಕೃಷ್ಣನ ಪ್ರೀತಿಗಾಗಿ ಇಡಬೇಕು. ಗೋಗ್ರಾಸಕ್ಕೆ ವಿಶೇಷ ಫಲವೆಂದರೆ 100 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಂತೆಯೇ ಸರಿ. ಗೋಗ್ರಾಸಸ್ಯ ವಿಶೇಷೋಸ್ತಿ ಹಸ್ತ ಸಂಪೂರ್ಣ ಮಾತ್ರತಃ ಶತಬ್ರಾಹ್ಮಣ ಭುಕ್ತೇನ ಸಮಮಾಹು ಯುಧಿಷ್ಠಿರ. ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗೋವಿಗೆ ಪ್ರತಿದಿನವೂ ಸ್ತ್ರೀಯು ಗೋಗ್ರಾಸ ನೀಡಬೇಕು. ಇದರಿಂದ ಯಾವೆಲ್ಲ ರೀತಿಯ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಎಂದರೆ, ಇದರಿಂದ ಸಮಸ್ತ ತೀರ್ಥಗಳಲ್ಲಿ ಸ್ನಾನ, ದಾನ, ಬ್ರಾಹ್ಮಣರ ಭೋಜನದಿಂದ ಬರುವ ಪುಣ್ಯವೂ ಲಭಿಸುತ್ತದೆ. ಸಂಪೂರ್ಣ ಉಪವಾಸಾದಿ ವ್ರತಗಳು, ಶ್ರೀಹರಿ ಸೇವೆ, ಭೂಪ್ರದಕ್ಷಿಣೆ, ವೇದಾಧ್ಯಯನ, ಸಮಸ್ತ ಯಜ್ಞಗಳ ಫಲವು ಗೋಗ್ರಾಸದಿಂದ ಲಭಿಸುತ್ತದೆ. ಗೋವಿನಿಂದ ಬ್ರಾಹ್ಮಣ, ವೇದ, ಪತಿವ್ರತೆ, ಸತ್ಯವಾದಿ, ತೃಪ್ತಿ, ದಾನಿ ಈ 7ರಿಂದ ಭೂಮಿಯು ಧರಿಸಲ್ಪಟ್ಟಿದೆ. ಪತಿವ್ರತೆಯು ತನ್ನ ಮನೆಯಲ್ಲಿ ಗೋವನ್ನು ಸಾಕಬೇಕು. ಗೋ ಸೇವೆ ಎಂದರೆ 33 ಕೋಟಿ ದೇವತಾ ಸೇವೆಯಾಗಿರುತ್ತದೆ. ಬೇರೆಯವರ ಮನೆಯ ಗೋವನ್ನಾದರೂ ಪೂಜಿಸಬೇಕು. ಗೋಪೂಜೆ ಮಾಡಿ ನಮಸ್ಕರಿಸಬೇಕು. ನಂತರ ಪ್ರದಕ್ಷಿಣೆ ಮಾಡಿದರೆ ಸಪ್ತದ್ವೀಪ ಸಹಿತ ಭೂಮಂಡಲ ಪ್ರದಕ್ಷಿಣೆಯ ಫಲ ಲಭಿಸುತ್ತದೆ. ಆದರೆ ಈಗಿನ ಆಧುನಿಕ ಜೀವನ ಶೈಲಿಯಿಂದಾಗಿ ಗೋವನ್ನು ಸಾಕುವುದಿರಲಿ, ಗೋವನ್ನು ಸಾಕಿದವರ ಹತ್ತಿರ ಗೋವು ಪೂಜೆ ಮಾಡುವುದು ಕೂಡ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನಿತ್ಯವೂ ಗೋ ಪೂಜೆ ಅವಶ್ಯಕವಾದ್ದರಿಂದಲೇ ಮನೆಯ ದೇವರು ಮನೆಯಲ್ಲಿ ಗೌರಿ ಪೆಟ್ಟಿಗೆಯಲ್ಲಿ ಸವತ್ಸ ಗೋವನ್ನು ಪೂಜಿಸುವ ಪದ್ಧತಿ ಇದೆ. ಗವಾಂ ದೃಷ್ಟ್ವಾ ನಮಸ್ಕೃತ್ಯ ಕೃತ್ವಾ ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾ ತೇನ ಸಪ್ತದ್ವೀಪ ವಸುಂಧರ. ನಿತ್ಯವೂ ಗೋಪೂಜೆ ಅವಶ್ಯಕವಾದ್ದರಿಂದಲೇ ಈ ಪೂಜೆಯನ್ನು ಮಾಡಬೇಕು. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಬಂದಿರುವ ಗೋವಿನ ಶ್ರೇಷ್ಠತೆಗೆ ಬ್ರಹ್ಮದೇವರ ವರವೇ ಕಾರಣವಾಗಿರುವುದು. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಪ್ರತ್ಯಕ್ಷೀಕರಿಸಿಕೊಂಡ ಗೋವುಗಳು ಬ್ರಹ್ಮನನ್ನು ಈ ವರ ಗೋವುಗಳು ಕೇಳಿದವು: ದಾನಗಳಲ್ಲೆಲ್ಲ ಗೋದಾನ ಶ್ರೇಷ್ಠವೆನಿಸಬೇಕು. ಯಾವುದೇ ದೋಷಗಳು ನಮ್ಮಲ್ಲಿ ಇರಬಾರದು. ಗೋಮಯ ಸ್ನಾನದಿಂದ ಸರ್ವರು ಪವಿತ್ರರಾಗಬೇಕು. ಹೋಮಾದಿಗಳಲ್ಲೂ ಸ್ಥಳ ಶುದ್ಧಿ ಮೊದಲಾದ ಪಾವಿತ್ರ್ಯತೆಗಾಗಿ ಗೋವಿನ ಸಗಣಿಯನ್ನು ಬಳಸಬೇಕು. ಹಾಗಾಗಿ ಬ್ರಹ್ಮದೇವರು ಗೋವುಗಳಿಗೆ ಈ ವರಗಳನ್ನು ನೀಡಿದ್ದರಿಂದ ಗೋವುಗಳು ಶ್ರೇಷ್ಠವೆನಿಸಿವೆ. ಗೋವುಗಳಿಂದಲೇ ಅತಿಥಿ, ಶ್ರಾದ್ದ, ಯಜ್ಞ ನಡೆಯುವುದು.
ಹವ್ಯ ಕವ್ಯಗಳು ಗೋವಿನಿಂದಲೇ ಸಿದ್ಧವಾಗುವುದು. ಗೋವುಗಳು ಸರ್ವಾಂಗಗಳಲ್ಲಿಯೂ ಪವಿತ್ರಳು. ಕಾರಣ ಲಕ್ಷ್ಮೀನಾರಾಯಣರ ಹಾಗೂ ಅಂಗ ಪ್ರತ್ಯಂಗಗಳಲ್ಲಿ ಸಮಸ್ತ ದೇವತೆಗಳು ಇರುವರು. ಗೋವಿನ ಹಣೆಯಲ್ಲಿ ಶಿವನು, ಗೋಮುಖದಲ್ಲಿ ವೇದಾಭಿಮಾನಿಗಳು, ಗೋವಿನ ತಲೆಯಲ್ಲಿ ಬ್ರಹ್ಮದೇವರು, ಕಣ್ಣುಗಳಲ್ಲಿ ಚಂದ್ರ ಸೂರ್ಯರು, ಹಲ್ಲುಗಳಲ್ಲಿ ಗರುಡ ದೇವನು, ನಾಲಿಗೆಯಲ್ಲಿ ಸರಸ್ವತಿ, ಅಪಾನದಲ್ಲಿ ಸಮಸ್ತ ತೀರ್ಥಗಳು, ಗೋಮೂತ್ರದಲ್ಲಿ ಗಂಗೆಯೇ ಇರುವಳು. ಗೋವಿನ ಸ್ಪರ್ಶ ಮಾತ್ರದಿಂದ ಸ್ನಾನ ಮಾಡಿದ ಫಲವನ್ನು ಪಡೆಯಬಹುದಾಗಿದೆ. ಯಾರ ಮನೆಯಲ್ಲಿ ಗೋವು ಇಲ್ಲವೋ ಆ ಮನೆ ಬಂಧುರಹಿತವಾದ ಗೃಹವೆಂದು, ಗೋವೇ ಬಂಧುವೆಂದು ಪದ್ಮಪುರಾಣ ತಿಳಿಸಿದೆ. ಗೋ ಹಾಗೂ ಬ್ರಾಹ್ಮಣರ ಮಧ್ಯೆ ಪ್ರವೇಶ ಮಾಡಿದರೆ ಗೋಹತ್ಯೆ ಹಾಗೂ ಬ್ರಹ್ಮಹತ್ಯೆಯನ್ನು ಪಡೆಯುವರು. ಆಹಾರ ನೀರು ಕುಡಿಯುತ್ತಿರುವ ಗೋವನ್ನು ಓಡಿಸಿದರೆ ಗೋಹತ್ಯೆ ಬರುವುದು. ಗೋವಿಗೆ ಎಂಜಲು ಎಲೆಯನ್ನು ಎಂಜಲನ್ನು ತಿನ್ನಿಸಿದರೆ ಗೋಹತ್ಯೆ ಬರುವುದು. ಗೋವಿಗೆ ಗೋಗ್ರಾಸ ನೀಡಿ ಭಗವಂತನ ಪ್ರೀತಿಗೆ ಪಾತ್ರಳಾಗಬೇಕು. ಈ ರೀತಿ ಪ್ರಾಣಿಗಳಿಗೆ ನಾವು ಆಹಾರ ನೀಡುವುದರಿಂದ ಕೆಲವೊಂದು ದೋಷಗಳು ಹೋಗಿ ಅಪಾರ ಪುಣ್ಯವು ಲಭಿಸುವುದು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.